ಬಹಳ ಹಿಂದೆ ಧನಪುರ ಎಂಬ ಹಳ್ಳಿಯಲ್ಲಿ ಮೀರಾ ತನ್ನ ಪತಿ ರಾಮಪ್ರಸಾದ್ ಮತ್ತು ಅವರ ಇಬ್ಬರು ಮಕ್ಕಳಾದ ರಿಯಾ ಮತ್ತು ಮೋಹನ್ ಜೊತೆ ವಾಸಿಸುತ್ತಿದ್ದರು. ರಾಮಪ್ರಸಾದ್ ಮತ್ತು ಮೀರಾ ಅವರ ಕುಟುಂಬದವರ ಇಚ್ಛೆಗೆ ವಿರುದ್ಧವಾಗಿ ವಿವಾಹವಾದರು. ಆದ್ದರಿಂದ ಅವರು ತಮ್ಮ ಸಂಬಂಧಿಕರಿಂದ ದೂರ ವಾಸಿಸುತ್ತಿದ್ದರು. ಮದುವೆಯಾದ ಕೆಲವು ವರ್ಷಗಳ ನಂತರ ರಾಮಪ್ರಸಾದ್ ನಿಧನರಾದರು. ಅವರ ಮರಣದ ನಂತರ ಮೀರಾ ತನ್ನ ಮಕ್ಕಳನ್ನು ಕರೆದುಕೊಂಡು ತನ್ನ ಅತ್ತೆಯ ಮನೆಯಲ್ಲಿ ವಾಸಿಸಲು ಹೋದರು. ಆದರೆ ಮೀರಾ ತನ್ನ ಮಕ್ಕಳೊಂದಿಗೆ ವಾಸಿಸಲು ಬಂದ ತಕ್ಷಣ ಎಲ್ಲರೂ ಅವಳನ್ನು ಕೆಟ್ಟದಾಗಿ ನಡೆಸಿಕೊಳ್ಳಲು ಪ್ರಾರಂಭಿಸಿದರು. ಆಸ್ತಿಯಲ್ಲಿ ಅವಳಿಗೆ ಪಾಲು ಸಿಗಬಾರದು ಎಂದು ಅವರು ಬಯಸಿದ್ದರು. ಆದ್ದರಿಂದ ಅವರು ಮೀರಾ ಮತ್ತು ಅವಳ ಮಕ್ಕಳನ್ನು ಬಲವಂತವಾಗಿ ಹೊರಗೆ ಹಾಕಿದರು. ಮನೆ ಈಗ ಮೀರಾ ಹಳ್ಳಿಯಲ್ಲಿ ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸಿಸಲು ಪ್ರಾರಂಭಿಸಿದಳು. ಕೆಲವು ತಿಂಗಳುಗಳು ಕಳೆದವು. ಒಂದು ದಿನ ಹಳ್ಳಿಯಲ್ಲಿ ಇದ್ದಕ್ಕಿದ್ದಂತೆ ಭಾರೀ ಮಳೆ ಪ್ರಾರಂಭವಾಯಿತು. ನಿರಂತರ ಮಳೆಯಿಂದಾಗಿ ಪ್ರವಾಹ ಬಂದಿತು. ಜನರು ತಮ್ಮ ಜೀವಗಳನ್ನು ಉಳಿಸಿಕೊಳ್ಳಲು ತಮ್ಮ ಮನೆಗಳನ್ನು ಬಿಡಲು ಪ್ರಾರಂಭಿಸಿದರು. ದೊಡ್ಡ ಮನೆಗಳನ್ನು ಹೊಂದಿದ್ದವರು ತಮ್ಮ ಚಾವಣಿಗಳ ಮೇಲೆ ಹತ್ತಿದರು. ಆ ಪ್ರವಾಹದಲ್ಲಿ ಮೀರಾಳ ಹೃದಯ ಕೊಚ್ಚಿಹೋಯಿತು. ಹೇಗೋ ಅವಳು ತನ್ನ ಮಕ್ಕಳನ್ನು ಉಳಿಸಿಕೊಂಡು ಮತ್ತೆ ತನ್ನ ಅತ್ತೆಯ ಮನೆಗೆ ಹೋದಳು. ಅಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಕೆಲವು ದಿನಗಳವರೆಗೆ ಅವಳನ್ನು ಇರಲು ಬಿಡುತ್ತಾರೆ ಎಂದು ಆಶಿಸುತ್ತಾ. ಆದರೆ ಅವಳು ಬಂದಾಗ ಯಾರೂ ಬಾಗಿಲು ತೆರೆಯಲಿಲ್ಲ. ಅಮ್ಮ ಅಮ್ಮ, ದಯವಿಟ್ಟು ಬಾಗಿಲು ತೆರೆಯಿರಿ, ಪ್ರವಾಹ ಬರುತ್ತಿದೆ, ಹೊರಗೆ ಜೋರಾಗಿ ಮಳೆ ಬರುತ್ತಿದೆ, ನಮ್ಮ ಮನೆ ಕೊಚ್ಚಿ ಹೋಗಿದೆ, ದಯವಿಟ್ಟು ನಮಗೆ ಕೆಲವು ದಿನ ಇಲ್ಲಿಯೇ ಇರಲು ಬಿಡಿ. ಆಗ ಒಳಗಿನಿಂದ ಒಂದು ಧ್ವನಿ ಬಂತು. ಹೇ ಮೀರಾ, ಇಲ್ಲಿಂದ ಹೋಗು, ನಮ್ಗೆ ನಿನ್ನ ಅವಶ್ಯಕತೆ ಇಲ್ಲ, ನಮ್ಮ ಬಾಗಿಲು ತಟ್ಟಬೇಡ. ಮೊದಲು ನೀನು ನನ್ನ ಮಗನನ್ನು ನನ್ನಿಂದ ದೂರ ಮಾಡಿದೆ ಮತ್ತು ಈಗ ನಮ್ಮನ್ನು ನಾಶ ಮಾಡಲು ಬಯಸುತ್ತೀಯಾ? ಈಗಲೇ ಇಲ್ಲಿಂದ ಹೊರಟು ಹೋಗು. ಅಮ್ಮ, ದಯವಿಟ್ಟು 2 ರಾತ್ರಿ ಮಾತ್ರ ಇಲ್ಲಿಯೇ ಇರಲು ಬಿಡಿ. ನಾಳೆ ಬೆಳಿಗ್ಗೆ ನಾವು ಹೊರಡುತ್ತೇವೆ. ಇಡೀ ಹಳ್ಳಿಯೇ ಪ್ರವಾಹಕ್ಕೆ ಸಿಲುಕಿದೆ. ದಯವಿಟ್ಟು ನಾನು ಮತ್ತು ನನ್ನ ಮಕ್ಕಳು ಇಲ್ಲಿಯೇ ಇರಲು ಬಿಡಿ. ದಯವಿಟ್ಟು ತಾಯಿ. ಎಂದಿಗೂ ಇಲ್ಲ. ನೀವು ನಮ್ಮ ಮನೆಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ನೀವು ಏನನ್ನಾದ್ರೂ ಕದ್ರಿ ಏನು? ಇಲ್ಲಿಂದ ಹೊರಡಿ. ಸುಮ್ಮನೆ ಹೊರಡು. ಇಲ್ಲ ಅಮ್ಮ, ನಾವೇಕೆ ಕಳ್ಳತನ ಮಾಡಬೇಕು? ನಾನಲ್ಲದಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ಮೊಮ್ಮಗ ಮತ್ತು ಮೊಮ್ಮಗಳು ಇಲ್ಲೇ ಇರಲಿ. ಇದನ್ನು ಕೇಳಿ ಅವಳ ಮಾವ ಒಳಗಿನಿಂದ ಮಾತನಾಡಿದರು. ಮೀರಾ, ನೀನು ಬುದ್ಧಿವಂತನಾಡಿ ವರ್ತಿಸಬೇಡ. ನಿನ್ನ ಮಕ್ಕಳನ್ನು ಕರೆದುಕೊಂಡು ಇಲ್ಲಿಂದ ಹೊರಟು ಹೋಗು. ನಮಗೂ ನಿನಗೂ ಯಾವುದೇ ಸಂಬಂಧವಿಲ್ಲ. ನೀನು ಹೋಗದಿದ್ದರೆ ನಿನ್ನನ್ನು ಹೊರಗೆ ತಳ್ಳುತ್ತೇವೆ. ನಮ್ಮ ಜೀವನದಲ್ಲಿ ಯಾವುದೇ ಕೆಟ್ಟ ನೆನಪುಗಳು ಬೇಡ. ಅರ್ಥವಾಯಿತೇ? ಮೀರಾ ತುಂಬಾ ಅಳುತ್ತಾ ಹಿಂದೆ ಸರಿದಳು. ಆದರೆ ಅವಳ ಅತ್ತೆ ಮಾವಂದಿರು ಅವಳ ಬಗ್ಗೆ ಅಥವಾ ಅವಳ ಮಕ್ಕಳ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಆಗ ಪುಟ್ಟ ರಿಯಾ ಮೀರಾಳನ್ನು ಕೇಳಿದಳು. ಅಮ್ಮ, ಈಗ ನಾವು ಏನು ಮಾಡಬೇಕು? ನಾವು ಎಲ್ಲಿ ವಾಸಿಸಬೇಕು? ಹಳ್ಳಿಯಲ್ಲಿ ಎಲ್ಲೆಡೆ ನೀರಿದೆ ಮಗು. ರಾಮು ಚಿಕ್ಕಪ್ಪ ಬೇರೆ ಹಳ್ಳಿಯಿಂದ ಈಗಷ್ಟೇ ಬಂದಿದ್ದಾರೆ. ಬೇರೆ ಯಾವುದೇ ಹಳ್ಳಿ ಜನರನ್ನು ಒಳಗೆ ಬಿಡುತ್ತಿಲ್ಲ ಎಂದು ನಾನು ಅವರಿಂದ ಕೇಳಿದೆ. ಈಗ ನಾವು ಬೆಟ್ಟಕ್ಕೆ ಹೋಗಬೇಕು. ಅಮ್ಮ, ನಾವು ಯಾವುದಾದರೂ ಹಳ್ಳಿಯ ಹೊರಗೆ ಒಂದು ಮರದ ಕೆಳಗೆ ಇದ್ದರೆ ಏನಾಗುತ್ತದೆ? ಇಲ್ಲ ಮಗನೇ, ಗ್ರಾಮಸ್ಥರು ನಮಗೆ ಅಲ್ಲಿ ಉಳಿಯಲು ಬಿಡುವುದಿಲ್ಲ ಮತ್ತು ಪ್ರವಾಹದ ನೀರು ಅಲ್ಲಿಗೂ ತಲುಪಬಹುದು. ನಾವು ಬೆಟ್ಟಕ್ಕೆ ಹೋಗಬೇಕು ಮತ್ತು ನಾವು ಜನರ ಕಣ್ಣಿನಿಂದ ದೂರವಿರಬೇಕು. ನಮ್ಮ ಅದೃಷ್ಟವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಮೀರಾ ತನ್ನ ಮಕ್ಕಳನ್ನು ಕರೆದುಕೊಂಡು ಬೆಟ್ಟಕ್ಕೆ ಹೋದಳು. ಅವರು ತಮ್ಮ ಗುಡ್ಡವನ್ನು ತಲುಪಿದಾಗ ಮೀರಾ ತುಂಬಾ ಬಿದಿರು ಮರಗಳು ಮತ್ತು ಹಣ್ಣಿನ ಮರಗಳನ್ನು ನೋಡಿದಳು. ನಂತರ ರಿಯಾ ಹೇಳಿದಳು. ಅಮ್ಮ, ಈ ಸ್ಥಳ ತುಂಬಾ ಚೆನ್ನಾಗಿದೆ. ನೋಡು, ತಿನ್ನಲು ತುಂಬಾ ಹಣ್ಣುಗಳಿವೆ. ಈಗ ನಾವಿಲ್ಲಿ ಆರಾಮವಾಗಿ ವಾಸಿಸಬಹುದು ಮತ್ತೆ ನಮ್ಮ ಹೊಟ್ಟೆ ತುಂಬುವವರೆಗೆ ಹಣ್ಣುಗಳನ್ನು ತಿನ್ನಬಹುದು. ಹೌದು ಅಮ್ಮ, ಪ್ರವಾಹದ ನೀರು ಇಲ್ಲಿಗೆ ತಲುಪಲು ಸಾಧ್ಯವಿಲ್ಲ. ಇಲ್ಲಿ ಗಾಳಿ ತಂಪಾಗಿದೆ ಮತ್ತು ಹಣ್ಣುಗಳು ಇವೆ. ನಮಗೆ ಹಳ್ಳಿಯಲ್ಲಿ ಎಂದಿಗೂ ಹಣ್ಣುಗಳು ಸಿಗಲಿಲ್ಲ. ಪ್ರವಾಹ ಬಂದಿದ್ದು ಒಳ್ಳೆಯದು. ಮಕ್ಕಳೇ, ಪ್ರವಾಹ ಎಂದಿಗೂ ಒಳ್ಳೆಯದಲ್ಲ. ಅದು ಜೀವ ಮತ್ತು ಆಸ್ತಿಪಾಸ್ತಿಗೆ ಹಾನಿ ಮಾಡುತ್ತದೆ. ನಾವಿಲ್ಲಿ ಕಾಡಿನಲ್ಲಿ ಮತ್ತು ಬೆಟ್ಟದ ಮೇಲೆ ವಾಸಿಸಬಹುದು, ಆದರೆ ನಾವು ಒಂದು ಸಣ್ಣ ಗುಡಿಸಲು ನಿರ್ಮಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಕಾಡು ಪ್ರಾಣಿಗಳು ನಮಗೆ ಹಾನಿ ಮಾಡಬಹುದು. ಮೀರಾ ಮಾತನಾಡುತ್ತಿರುವಾಗ ಗಾಯಗೊಂಡ ಮೊಲವೊಂದು ಅವರ ಮುಂದೆ ಬಂದಿತು. ಅದನ್ನು ನೋಡಿದ ಮೀರಾ ಅದನ್ನು ಎತ್ತಿಕೊಂಡು ಅದರ ಗಾಯದ ಮೇಲೆ ಸ್ವಲ್ಪ ಗಿಡಮೂಲಿಕೆ ಔಷಧಿಯನ್ನು ಹಚ್ಚಿದಳು.
ಅದನ್ನು ಬಿಡುಗಡೆ ಮಾಡು. ನಂತರ ರಿಯಾ ಹೇಳಿದಳು, ಅಮ್ಮ, ನೀವು ಮೊಲಕ್ಕೆ ಚಿಕಿತ್ಸೆ ನೀಡಿದ್ದೀರಿ, ಆದ್ರೆ ನಾವು ಗುಡಿಸಲು ಹೇಗೆ ನಿರ್ಮಿಸುವುದು? ನಾವು ಮರದಿಂದ ಗುಡಿಸಲು ಕಟ್ಟುತ್ತೇವೆ ಎಂದು ಅವಳು ಹೇಳಿದಳು. ಹೌದು ಅಮ್ಮ, ನಾನು ಮರ ಹತ್ತಿ ಕೆಲವು ಕೊಂಬೆಗಳನ್ನು ಮುರಿಯುತ್ತೇನೆ. ಇಲ್ಲ ಮಗುವೆ, ಮರಗಳಿಗೂ ಜೀವವಿದೆ. ಅವುಗಳ ಕಾರಣದಿಂದಾಗಿ ನಾವು ಉಸಿರಾಡಬಹುದು ಮತ್ತು ಹಣ್ಣುಗಳನ್ನು ತಿನ್ನಬಹುದು. ನಾವು ಅವುಗಳನ್ನು ಕತ್ತರಿಸಬಾರದು ಅಥವಾ ಮುರಿಯಬಾರದು. ತಾಯಿ, ನಾವು ಗುಡಿಸಲು ಹೇಗೆ ಕಟ್ಟುವುದು? ನಾವು ಒಣಕಟ್ಟಿಗೆಯನ್ನು ಸಂಗ್ರಹಿಸಿ ಅದರಿಂದ ಗುಡಿಸಲು ಕಟ್ಟುತ್ತೇವೆ. ಅಲ್ಲಿ ನೋಡು, ತುಂಬಾ ಒಣಕಟ್ಟಿಗೆ ಸುತ್ತಲೂ ಬಿದ್ದಿದೆ. ಮೀರಾ ಮತ್ತು ಅವಳ ಮಕ್ಕಳು ಒಣಕಟ್ಟಿಗೆಯನ್ನು ಸಂಗ್ರಹಿಸಲು ಪ್ರಾರಂಭಿಸಿದರು. ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು. ಆಗ ಮೋಹನ್ ಹುಲ್ಲು ತರಲು ಕೊಳದ ಕಡೆಗೆ ಹೋದನು. ಮೋಹನ್, ಒಬ್ಬಂಟಿಯಾಗಿ ಅಲ್ಲಿಗೆ ಹೋಗಬೇಡಿ. ಮೊದಲು ನಾವು ಗುಡಿಸಲು ಕಟ್ಟೋಣ, ನಂತರ ಹುಲ್ಲು ಹುಡುಕೋಣ. ಆದರೆ ಮೋಹನ್ ಕೇಳಲಿಲ್ಲ ಮತ್ತು ಕೊಳದ ಕಡೆಗೆ ಹೋದನು. ಇದ್ದಕ್ಕಿದ್ದಂತೆ ವಿಷಪೂರಿತ ಚೇಳು ಅವನನ್ನು ಕಚ್ಚಿದರಿಂದ ಅವನು ಕಿರುಚಿದನು. ಅಮ್ಮ, ಮೋಹನ್, ಏನಾಯ್ತು? ನನ್ ಮಗ್ನೆ ಯಾಕೆ ಕೂಗ್ತಿದ್ಯಾ? ಒಂದು ಚೇಳು ನನ್ನನ್ನು ಕಚ್ಚಿತು. ಇದನ್ನು ಕೇಳಿ ಮೀರಾ ಮತ್ತು ರಿಯಾ ಅಳುತ್ತಾ ಅವನ ಬಳಿಗೆ ಓಡಿ ಬಂದರು. ಮೋಹನ್ ಪ್ರಜ್ಞಾಹೀನನಾಗಿ ಬಿದ್ದಿದ್ದ. ಮೋಹನ್ ಏನಾಯ್ತು ನಿನಗೆ? ನೀನ್ ಯಾಕೆ ಎಚ್ಚರಗೊಳ್ಳುತ್ತಿಲ್ಲ? ದಯವಿಟ್ಟು ಎಚ್ಚರಗೊಳ್ಳು. ಓ ದೇವ್ರೆ, ನಾನಿದಕ್ಕೆ ಅರ್ಹನಾಗಲು ಏನ್ ಮಾಡಿದೆ? ಮೊದಲು ನೀನ್ ನನ್ನ ಗಂಡನನ್ನು ತೆಗೆದುಕೊಂಡಿದ್ದೀರಿ, ಮತ್ತೀಗ ನನ್ನ ಮನೆಗೆ. ಹಾಗಾದ್ರೆ ಈಗ ನನ್ನ ಮಗನನ್ನು ಕರ್ಕೊಂಡು ಹೋಗ್ತೀಯಾ? ದಯವಿಟ್ಟು ನನ್ನ ಮಗನನ್ನು ನನಗೆ ಹಿಂತಿರುಗಿ ಕೊಡಿ. ದೇವ್ರೆ, ದಯವಿಟ್ಟು ನಮ್ಮೇಲೆ ದಯೆ ತೋರು. ನಾನು ನಿನ್ನ ಬೇಡ್ಕೊಳ್ತೀನಿ. ಇದ್ದಕ್ಕಿದ್ದಂತೆ ಮರಗಳಿಂದ ಒಂದು ಧ್ವನಿ ಕೇಳಿಸಿತು. ಮೀರಾ, ನಾನು ಮಾಂತ್ರಿಕ ಬಿದಿರು. ನೀನು ನಿನ್ನ ಮಗುವಿಗೆ ಮರಗಳ ಬಗ್ಗೆ ಕಲಿಸುತ್ತಿರುವುದನ್ನು ನಾನು ಕೇಳಿದೆ. ಅದು ನನಗೆ ನಿಜವಾಗಿಯೂ ಸಂತೋಷ ತಂದಿತು. ನಾನು ನಿನ್ನ ಮಗನನ್ನು ಮತ್ತೆ ಬದುಕಿಸುತ್ತಿದ್ದೇನೆ. ಮತ್ತು ಹೌದು, ನಿಮ್ಮ ಕುಟುಂಬವು ಭಯವಿಲ್ಲದೆ ಬದುಕಬಹುದಾದ ಮನೆಯನ್ನು ನಿರ್ಮಿಸಲು ನನ್ನ ಮರವನ್ನು ಬಳಸಿ ಮತ್ತು ನೀವು ಇತರ ಜನರಿಗೂ ಸಹ ಸಹಾಯ ಮಾಡಬಹುದು. ನಾನು ಕನಸು ಕಾಣುತ್ತಿದ್ದೇನೆಯೇ? ಇಲ್ಲ ಮೀರಾ, ನಿನ್ನ ಮಗ ಈಗ ಚೆನ್ನಾಗಿರುತ್ತಾನೆ. ಮಾಂತ್ರಿಕ ಬಿದಿರಿನ ಮರವು ನಿನ್ನ ಮುಂದೆ ಕಾಣಿಸಿಕೊಳ್ಳುತ್ತದೆ. ಅದರಿಂದ ನೀನು ಯಾವುದೇ ರೀತಿಯ ಮನೆಯನ್ನು ಕಟ್ಟಬಹುದು. ಅದು ಹೇಗೆ ನಿರ್ಮಾಣವಾಗುತ್ತದೆ ಎಂದು ನೀನು ಊಹಿಸುತ್ತೀಯಾ? ನಿನ್ನ ಕಣ್ಣುಗಳನ್ನು ಮುಚ್ಚು. ಮೀರಾ ಮತ್ತು ರಿಯಾ ಕಣ್ಣು ಮುಚ್ಚಿಕೊಂಡರು. ಅವರು ಕಣ್ಣು ತೆರೆದಾಗ ಅಲ್ಲಿ ಒಂದು ಸುಂದರವಾದ ಬಿದಿರಿನ ಮನೆ ನಿಂತಿದೆ. ವಾಸ್ತವವಾಗಿ ಮೀರಾ ಊಹಿಸಿದಂತೆಯೇ ಇದೆ. ನಂತರ ಮೋಹನ್ ಮತ್ತೆ ಜೀವಂತನಾಗಿ ಕೂಗಿದನು. ಅಮ್ಮ, ರಿಯಾ ಅಕ್ಕ. ಮೋಹನ್, ನೀನು ಚೆನ್ನಾಗಿದ್ಯಾ ನನ್ನ ಮಗು? ಹೌದು ಅಮ್ಮ, ನಾನು ಚೆನ್ನಾಗಿದ್ದೇನೆ. ನಾನು ಮಲಗಿದ್ದೆ, ಆದರೆ ನೀವಿಬ್ಬರೂ ತುಂಬಾ ಸುಂದರವಾದ ಮನೆಯನ್ನು ಕಟ್ಟಿದ್ದೀರಿ. ಮನೆ? ಯಾ ಮನೆ? ಅವರು ತಿರುಗಿ ನೋಡಿ ಆಘಾತಕ್ಕೊಳಗಾದರು. ಮೀರಾ ಊಹಿಸಿದಂತೆಯೇ ಅಲ್ಲಿ ಒಂದು ಭವ್ಯವಾದ ಮಾಂತ್ರಿಕ ಬಿದಿರಿನ ಮನೆ ಇತ್ತು. ಅದನ್ನು ಪ್ರವೇಶಿಸಿದ ನಂತರ ಅವರು ಮೂವರು ಸಂತೋಷದಿಂದ ಒಳಗೆ ಹೋದರು. ಅದು ಕೇವಲ ಮನೆಯಂತೆ ಭಾಸವಾಗಲಿಲ್ಲ, ಆದರೆ ಒಂದು ದೊಡ್ಡ ಅರಮನೆಯಂತೆ ಭಾಸವಾಯಿತು. ಮೋಹನ್ ಮತ್ತು ರಿಯಾ ನಿಜವಾಗಿಯೂ ಸಂತೋಷವಾಗಿದ್ದರು. ಅವರಿಗೆ ಆ ಮನೆ ತುಂಬಾ ಇಷ್ಟವಾಯಿತು. ಈಗ ಅವರು ಅಲ್ಲಿ ವಾಸಿಸಲು ಪ್ರಾರಂಭಿಸಿದಾಗ ಅವರಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಅವರ ದಿನಗಳು ಸಂತೋಷದಿಂದ ಕಳೆದವು. ಆದರೆ ಮಳೆ ನಿಲ್ಲಲಿಲ್ಲ. ಪ್ರವಾಹದಿಂದ ಭಯಭೀತರಾದ ಜನರು ಈಗ ಬೆಟ್ಟದ ಕಡೆಗೆ ಬರುತ್ತಿರುವುದನ್ನು ಮೀರಾ ನೋಡಿದಳು. ಮೀರಾ ಎಲ್ಲರಿಗೂ ಸಹಾಯ ಮಾಡಿದರು. ಒಂದು ದಿನ ಅವಳ ಅತ್ತೆ ಮತ್ತು ಮಾವನನ್ನು ಪ್ರವಾಹದಿಂದ ರಕ್ಷಿಸಿ ಬೆಟ್ಟಕ್ಕೆ ಕರೆದೊಯ್ಯಲಾಯಿತು. ಅವಳ ಮಾವ ಮೀರಾಳನ್ನು ನೋಡಿ ಹೀಗೆ ಹೇಳಿದರು. ಓ, ಮೀರಾ ಇಲ್ಲಿ ಮನೆ ಕಟ್ಟಿದ್ದಾಳೆ. ನಾವು ಅವಳ ಮನೆಯಲ್ಲಿದ್ದರೆ ನಾವು ಸುರಕ್ಷಿತವಾಗಿರುತ್ತೇವೆ. ಅವಳ ಅತ್ತೆ ಮಾವ ಮೀರಾ ಬಳಿಗೆ ಓಡಿ ಬಂದರು. ಮೀರಾ ನಮ್ಮನ್ನು ಕ್ಷಮಿಸಿದಳು. ದಯವಿಟ್ಟು ನಮ್ಮನ್ನು ಉಳಿಸಿ, ನಿಮ್ಮ ಮನೆಯಲ್ಲಿಯೇ ಇರಲು ಬಿಡಿ. ಮೋಹನ್ ಮೀರಾ ಬಳಿಗೆ ಬಂದು ಹೇಳಿದ, ಅಮ್ಮ, ನಾವು ಅವರನ್ನು ನಮ್ಮ ಮನೆಗೆ ಒಳಗೆ ಬಿಡುವುದಿಲ್ಲ. ನಾವು ಅಳುತ್ತಿದ್ದೆವು, ಆದರೆ ಅವರಿಗೆ ಕರುಣೆ ತೋರಿಸಬಾರದು. ದಯವಿಟ್ಟು ಅವರಿಗೆ ಅವಕಾಶ ನೀಡಬೇಡಿ. ಮಗನೇ, ಹಾಗೆ ಮಾತನಾಡಬೇಡ. ತಾಯಿ, ತಂದೆ, ಮೋಹನ್, ಇನ್ನು ಮಾಘು, ದಯವಿಟ್ಟು ಅವನ ಮಾತುಗಳನ್ನು ಲೆಕ್ಕಿಸಬೇಡ. ದಯವಿಟ್ಟು ಒಳಗೆ ಬಾನಿ. ಆದರೆ ಆಕೆಯ ಅತ್ತೆ ಮಾಯಾ ಬಿದಿರಿನ ಮನೆಗೆ ಕಾಲಿಡಲು ಪ್ರಯತ್ನಿಸಿದಾಗ
ಮನೆ ಅವರನ್ನು ಬೆಟ್ಟದ ಕೆಳಗೆ ಹರಿಯುವ ಪ್ರವಾಹಕ್ಕೆ ಎಸೆದಿತು. ಅವರು ಕೊಚ್ಚಿಹೋದರು. 1 ಅಥವಾ 2 ದಿನಗಳ ನಂತರ ಮಳೆ ಕಡಿಮೆಯಾಯಿತು. ಮೀರಾ ಮತ್ತು ಅವಳ ಮಕ್ಕಳು ಬೆಟ್ಟಕ್ಕೆ ಬಂದ ಜನರು ಮತ್ತು ಪ್ರಾಣಿಗಳಿಗೆ ಸಹಾಯ ಮಾಡಿದರು. ಕೆಲವರು ಮೀರಾ ಜೊತೆ ಅಲ್ಲಿಯೇ ಇರಲು ನಿರ್ಧರಿಸಿದರು. ಈ ಕಥೆಯು ನಾವು ಯಾವಾಗಲೂ ಇತರರಿಗೆ ಸಹಾಯ ಮಾಡಬೇಕು ಮತ್ತು ಎಲ್ಲರೊಂದಿಗೆ ಶಾಂತಿಯಿಂದ ಬದುಕಬೇಕು ಎಂದು ಕಲಿಸುತ್ತದೆ.